ಸಾವಿರಾರು ವಿದ್ಯಾರ್ಥಿಗಳನ್ನ IAS IPS ಅಧಿಕಾರಿಗಳನ್ನಾಗಿ ರೂಪಿಸಿದ ಶಿಕ್ಷಣ ಸಂತ ಪ್ರಸ್ತುತ ಕರ್ನಾಟಕದ ಸೆನ್ಸೇಷನಲ್ ರಾಜಕಾರಣಿ. ಪ್ಲೀಸ್ ವೆಲ್ಕಮ್ ಟು ದ ಯಂಗ್ ಎನರ್ಜೆಟಿಕ್ ಅಂಡ್ ಚರಿಸ್ಮ್ಯಾಟಿಕ್ ಪರ್ಸನಾಲಿಟಿ ಶ್ರೀಯುತ ವಿನಯ್ ಕುಮಾರ್ ಜೀವಿ ಸರ್. 1984 ಮೇ 4ರಂದು ನೀವು ದಾವಣಗೆರೆ ಜಿಲ್ಲೆಯ ಕಕ್ಕರಗೊಳ ಅನ್ನುವಂತಹ ಒಂದು ಪುಟ್ಟ ಹಳ್ಳಿಯಲ್ಲಿ ಬಸವಂತಪ್ಪ ಮತ್ತು ರೇಣುಕಮ್ಮ ದಂಪತಿಗಳ ಸುಪುತ್ರರಾಗಿ ಜನಿಸ್ತೀರಾ. ಇದು IAS ಅನ್ನೋ ಕನಸು ನಮ್ಮ ನವೋದಯ ಸ್ಕೂಲಲ್ಲೇ ಬಿತ್ತಿದ್ರೆ. ಆಕ್ಚುಲಿ ಪ್ರಜಾವಾಣಿನಲ್ಲಿ ಒಂದು ಲೇಖನ ಓದಿದ್ದೆ, UR ಅನಂತಮೂರ್ತಿ ಅವ್ರದ್ದು ಒಂದು ಇಂಟರ್ವ್ಯೂ ರುಜುವಾತು ಅಂತಂದು ಅವ್ರದ್ದೇ ಆದಂತ ಕನ್ನಡ ಬ್ಲಾಗ್ ಓಪನ್ ಮಾಡಿ ಬರೀತಿದ್ರಂತೆ. ಸೊ ನನಗೆ ಅದು ಇನ್ಸ್ಪೈರ್ ಆಗಿ ನಾನು ಬ್ಲಾಗ್ ಮಾಡೋಣ ಅಂತಂದು ಇಂಗ್ಲಿಷ್ ಕಂಫರ್ಟ್ ಇದ್ದಿದ್ರಿಂದ ಇಂಗ್ಲಿಷಲ್ಲಿ ಬರೆಯೋಕೆ ಶುರು ಮಾಡಿದೆ. ಸರ್, ಚಂದ್ರ ಲೇಔಟ್ ನಲ್ಲಿ UPSC ಕೋಚಿಂಗ್ ಅನ್ನು ಆರಂಭ ಮಾಡಿದಂತ ಪ್ರವರ್ತಕರು ನೀವು. ಇಲ್ಲಿ ಸಾಕಷ್ಟು ಎಕನಾಮಿಕ್ ಆಕ್ಟಿವಿಟಿ ಸ್ಟಾರ್ಟ್ ಆಗಿದೆ. ಸಾಕಷ್ಟು ಜನರಿಗೆ ಇನ್ಸೈಟ್ಸ್ IAS ಇಂದ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಉದ್ಯೋಗಗಳು ಸಾಕಷ್ಟು ಸೃಷ್ಟಿಯಾಗಿರುವಂತವು. ಕರ್ನಾಟಕದ ಇತಿಹಾಸದಲ್ಲಿ ಅದೊಂದು ಮೈಲಿಗಲ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಆಂಧ್ರದಲ್ಲಿ ಒಂದು IIT ಕಲ್ಚರ್ ಸ್ಟ್ರಾಂಗ್ ಆಗಿ ಡೆವಲಪ್ ಆಯ್ತು. ಆಲ್ಮೋಸ್ಟ್ ಪ್ರತಿಯೊಂದು ಮನೆಯಲ್ಲೂ IIT ಗ್ರಾಜುಯೇಟ್ಸ್ ಇರೋದಕ್ಕೆ ಶುರು ಮಾಡಿದ್ದಾರೆ. ಹಂಗೆ ಕರ್ನಾಟಕದಲ್ಲೂ ಪ್ರತಿಯೊಂದು ಜಿಲ್ಲೆಯಿಂದನೂ 3-4 ಜನ IAS IPS ಅಧಿಕಾರಿಗಳು ಆಗ್ಬೇಕು. ಸೊ ನಾನು ಮುಂಚೆಯಿಂದ ರೆಬೆಲಿಯಸ್ ಆಟಿಟ್ಯೂಡ್ ನಂದು. ಎಲ್ಲಿ ಸ್ವಾಭಿಮಾನ ಇರ್ತದೆ, ಎಲ್ಲಿ ಆತ್ಮಗೌರವ ಇರುತ್ತೆ, ಅಲ್ಲಿ ಇರೋದಕ್ಕೆ ಇಷ್ಟಪಡುವಂತ. ನಿಮ್ಮ ಜೀವನದ ಸರ್ವೋಚ್ಚ ಕನಸು ಯಾವುದು ಸರ್? ಭಾರತ ದೇಶದ ಪ್ರಧಾನಿ ಆಗ್ಬೇಕು ಅನ್ನೋದು ನನ್ನ ಮನಸ್ಸಲ್ಲಿ ಈಗ ಆಳವಾಗಿ ಬೇರೂರುತ್ತೆ.